ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚುನ್ಮುರಿ ಸೂಸ್ಲ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಚುನ್ಮುರಿ ಸೂಸ್ಲ ಭಾಳ ಭಾರಿ ಆಕತಿ. ಈಗ ಕರ್ಬೇವು ಸೊಪ್ಪು ತೊಗೊಂಡನಿ, ಅದು ಪುಟಾಣಿ ಹಿಟ್ಟನ್ನು ಮಿಕ್ಸಿ ಜಾರ್ನಾಗ ಮಾಡ್ಕೊಂಡನಿ. ಅದಕ್ಕೆ ಶೇಂಗಾ ತೊಗೊಂಡನಿ, ಮತ್ತು ಲಿಂಬೆ ಹಣ್ಣು ತೊಗೊಂಡೈತಿ, ಲಿಂಬೆ ರಸ ಹಾಕಬೇಕಾಗ್ತತಿ. ಆಮೇಲೆ ನಾನು ಶೇಂಗಾ ಕಾಳನ್ನು ತೊಗೊಂಡನಿ, ಒಂದು ಸ್ವಲ್ಪ ಪಾಳ್ಕ ಮಾಡಿನೂ ತೊಗೊಂಡೈತಿ. ಅದಕ್ಕೆ ಈಗ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡನಿ. ಕರ್ಬೇವು ಸೊಪ್ಪು ಅಗದಿ ತಾಜಾ ಇದ್ದಿದ್ದು ತೊಗೊಂಡೈತ್ರಿ. ಈಗ ಲಿಂಬೆ ಹಣ್ಣನ್ನು ನಾ ರಸ ಮಾಡಿನೂ ಇಟ್ಕೋತೀನೋ. ಈಗ ಚುರ್ಮರಿನೂ ತೊಗೊಂಡೈತಿ. ಈಗ ಪುಟಾಣಿಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಫಸ್ಟ್ ಅದನ್ನ ಸಣ್ಣ ಮಾಡ್ಕೋತೀನಿ, ಹಿಟ್ಟು ಮಾಡ್ಕೋತೀನಿ, ಪುಟಾಣಿ ಹಿಟ್ಟು. ಇದ ಮೇನ್ ಇರ್ತೈತಿ. ಇದಕ್ಕೆ ಚುನ್ಮರಿ ಸುಸ್ಲಕ್ಕೆ ಪುಟಾಣಿ ಹಿಟ್ಟು ಹಾಕಿದ್ರೆ ಭಾಳ ಭಾರಿ ಆಕತ್ರಿ. ಅದಕ್ಕೆ ಈಗ ಕರ್ಬೇವು ಸೊಪ್ಪನ್ನು ತೊಗೊಂಡನಿ. ಈಗ ಚುನ್ಮರಿ ಏನು ಮಾಡ್ತೀನಂದ್ರೆ, ಇದ್ರದ್ದು ಒಂದು ಮೆಜರ್ಮೆಂಟ್ ಹೇಳ್ತೀನಿ ನಿಮಗೆ. ಚುನ್ಮರಿದು ಯಾವಾಗಲೂ 1 ಲೀಟ್ರ್ ಹಾಲಿಂದ ಒಂದು ಪಾತ್ರೆ ಇರ್ತೈತಲ್ಲ, ಆ ಪಾತ್ರೆ ತೊಗೊಂಡು ಒಂದು ಹಾಕೊಂಡ್ರೆ ಒಬ್ರಿಗೆ 1 ಪ್ಲೇಟ್ ಆಗುತ್ತೆ. ಈಗ ಮತ್ತು 1 ಲೀಟ್ರ್ ಹಾಲಿಂದಕ್ಕೆ ಈಗ 2 ಪ್ಲೇಟ್ ಆಯ್ತು. ಹಿಂಗೆ ಅದು ಲೆಕ್ಕ. ಪ್ಲೇಟ್ ಅಂದ್ರೆ ದೊಡ್ಡ ಪ್ಲೇಟ್ ರೀ, ಎಲ್ಲರೂ ಸಫಿಸೆಂಟ್ ಪ್ಲೇಟ್. ಈಗ ನೋಡ್ರಿ, ಇದರಲ್ಲೇ 1 ಲೀಟ್ರ್ ಹಾಲಿಂದ ನಾ ಪಾತ್ರೆ ತೊಗೊಂಡು ಅದ್ರೊಳಗೆ ಅದನ್ನು ಹಾಕಿ ಇಷ್ಟು ಹಾಕೊಳಕತ್ತಾನೆ. ಈಗ ಯಾಕೆ ನಾನು 4 ಹಾಕೊಳಕತ್ತಾನೆ. ಇಂಥವು 4 ಹಾಕೊಂಡ್ರೆ 4 ಪ್ಲೇಟ್ ಸಫಿಸೆಂಟ್. 4 ಪ್ಲೇಟ್ ಅದಕ್ಕೆ ಮೆಜರ್ಮೆಂಟ್ ಹೇಳಾಕತ್ತಾನೆ ನಾನು. ಹಿಂಗೆ ನೀವು ಮಾಡ್ಕೋಬೋದು. ಈಗ ನಾನು ಇದನ್ನು ಭಾಳಷ್ಟು ನೀರು ಹಾಕಿ ತೊಯ್ಸ್ಕೊಬೇಕಾಕತ್ತೀವನ್ನ. ಎಲ್ಲ ಮಣ್ಣದು ಇರ್ತಾವಲ್ಲ, ಚುರ್ಮರಿ ಚಲೋ ಚೆನ್ನಾಗಿರ್ಬೇಕು. ತೊಯ್ಸಿದ್ದು ಏನೂ ಅದ್ರೊಳಗೆ ಏನೂ ಬರಬಾರ್ದು. ಅದಕ್ಕೆ ಜಾಸ್ತಿನ ನೀರು ಹಾಕಿ ಹೀಗೆಲ್ಲ ತೊಯ್ಸ್ಕೋಬೇಕು. ಅವನು ಫುಲ್ ನೀರು ಹಾಕೇನಿ. ಈಗ ನೋಡ್ರಿ, ಇದೆಲ್ಲ ಹಿಂಗೆ ಅಲ್ಲಾಡಿಸಿ ಇದನ್ನು ಮಾಡ್ಬೇಕು. ಅದನ್ನ ತೊಯ್ಸ್ಬೇಕು, ಭಾಳ ಚೆಂದಂಗೆ ತೊಯ್ಸ್ಬೇಕು ಚುನ್ಮರಿಯನ್ನು. ಈಗ ನಾನು ಇದರೊಳಗೆ ಹಾಕಿ ನೀರು ಫುಲ್ ಹಾಕೊಂಡನಿ. ಈ ಥರ ನೆನಿತಾವೆ, ಒಳಗೆ ಹೋಗ್ತಾವೆ, ನೆನೆದ ಚಂದ ಬರ್ತಾವೆ. ಈಗ ನೋಡ್ರಿ, ಹಿಂಗೆಲ್ಲ ತೊಯ್ಸ್ಕೊಳಕ್ತಾನೆ ನಾನು. ನೀವು ಇದನ್ನು ಮಾಡಿ ನೋಡ್ರಿ. ಒಂಥರ ಟೇಸ್ಟಿಯಾಗಿರೋಂಥ ಒಂದು ಸ್ನ್ಯಾಕ್ಸಿಗೂ ಬರ್ತೈತಿ, ಟಿಫಿನಿಗೂ ಬರ್ತೈತಿ. ಇದು ಅವಲಕ್ಕಿ ಅದು ತಿನ್ನೋಕ್ಕಿಂತನೂ ಚುನ್ಮರಿ ಸೂಸ್ಲ ಒಂದು ಡಿಫ್ರೆಂಟ್ ಆಗಿರ್ತೈತಿ. ಇದಕ್ಕೆಲ್ಲ ಕರ್ಬೇವು, ಕೊತ್ತಂಬರಿ, ಎಲ್ಲ ಈರುಳ್ಳಿ ಅದು ಚೆನ್ನಾಗಿ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕೆ ನೋಡ್ರಿ, ಇದನ್ನು ನಾನು ಹಿಂಗೆ ತೊಯ್ಸ್ಕೊಳ್ಳೋದು ಹೆಂಗೆ ಅನ್ನೋದನ್ನು ಹೇಳ್ಕೊಳಕ್ತಾನೆ. ಈ ಥರ ಎಲ್ಲ ಮ್ಯಾಲೆ ಬರ್ತೈತಿ. ಇದು ಒಂದು 5 ನಿಮಿಷ ಅದ್ರಾಗ ಬಿಟ್ರೆ ಭಾಳ ಚಂದ ಬರ್ತೈತಿ ಇದು. ಈಗ ನೋಡ್ರಿ, ಅದೇನು ಆ ಥರ ನೆನೆಯಂಗಿಲ್ಲ, ಆದ್ರೆ ಕ್ಲೀನಾಗಿ ಬರ್ತೈತಿ. ಈಗ ಇದು ಚುನ್ಮರಿ ಇದು ತಗೋಬೇಕು. ಇದನ್ನೆಲ್ಲ ಹಿಂಡಿ ತಗೋಬೇಕಾಕತ್ತೆ. ಈಗ ನೋಡ್ರಿ, ನಾ ಮೆಜರ್ಮೆಂಟು ತೋರಿಸೈತಿ. ಚುನ್ಮರಿ ಎಲ್ಲ ತೊಯ್ಸಿಟ್ಕೊಳಕ್ತಾನೆ. ತೊಯ್ಸಿ ಅದನ್ನೆಲ್ಲ ಮಾಡಿ ಇದ್ರೊಳಗೆ ಹಾಕೊಳಕ್ತಾನೆ ನೋಡ್ರಿ. ತೊಯ್ಸಿದ್ದನ್ನು ಇದ್ರೊಳಗೆ ಹಾಕೊಳಕ್ತಾನೆ ನಾನು. ನೀವು ಇದನ್ನ ಮಾಡಿ ನೋಡ್ರಿ, ಭಾಳ ಬೆಸ್ಟಾಗಿರ್ತೈತಿ ಚುನ್ಮರಿ ಸೂಸ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಪ್ರೋತ್ಸಾಹ ಬೇಕು ನಮಗೆ. ನೋಡಿ, ಈಗೆಲ್ಲ ಚುನ್ಮರಿನ ಇದಕ್ಕೆ ತಗೊಳಕ್ತಾನೆ. ಇದಕ್ಕೆ ಖಾರ, ಉಪ್ಪು, ಹುಳಿ ಎಲ್ಲ ಸರಿಯಾಗಿದ್ದು. ಇದ್ರದ್ದು ಒಂದು ಮೆಥಡ್ ಅಂದ್ರೆ, ಪುಟಾಣಿ ಹಿಟ್ಟದು ಎಲ್ಲ ಹಾಕಿ ಲಿಂಬೆ ರಸ ಹಾಕಿ ಮಾಡೋದ್ರಿಂದ ಭಾರಿ ಟೇಸ್ಟ್ ಬರ್ತೈತಿದು. ಈಗ ಚುನ್ಮರಿ ಎಲ್ಲ ನಾನು ನೆನಿಲಾರ್ದಂಗೆ ಈ ಕಡೆ ಕ್ಲೀನ್ ಆಗಂಗೆ ಎಲ್ಲ ಹಿಂಗೆ ಒಂದು ಮೆಥಡ್ ಐತ್ಲ, ಅದ್ರ ಪ್ರಕಾರ ನಾನು ಇದನ್ನೆಲ್ಲ ಚುನ್ಮರಿಯನ್ನು ತೊಳ್ಕೊಂಡು ಇದನ್ನು ತೊಯ್ಸ್ಕೊಂಡು ಇಟ್ಕೊಂಡೇನೆ. ಹಿಂಗೆ ಬರ್ತೈತೆ ನೋಡ್ರಿ ಅದೆಲ್ಲ ಚುನ್ಮರಿ. ಇದೆಲ್ಲ ಕ್ಲೀನಾಗಿ ಈಗ ಬಂದೈತಿ. ಅದಕ್ಕೆ ಈಗ ಏನು ಒಗ್ಗರಣೆ ಹಾಕೋತೀನಿ ನಾ. ಈಗ ಸೂಸ್ಲಕ್ಕೆ ಒಗ್ಗರಣೆ ಹಾಕೋತೀನಿ. ಆಯಿಲ್ ಹಾಕೊಳಕ್ತಾನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕೋರಿ. ಅದು ಪ್ರಮಾಣ ನೋಡ್ಕೊಂಡು ಆಯಿಲ್ ಹಾಕೋರಿ. ನಾನು ಈಗ ಸಾಸಿವೆ ಹಾಕೊಳಕ್ತಾನೆ. ಜೀರಿಗೆ, ಸಾಸಿವೆ ಜೀರಿಗೆ ಎಲ್ಲ ಚಟ್ಪಟನ ಆಗ್ತಾವೆ. ಈಗ ಅದಕ್ಕೆ ನಾನು ಶೇಂಗಾ ಕಾಳು ಹಾಕೊಳಕ್ತಾನೆ. ಶೇಂಗಾ ಕಾಳು ಒಂದಿಷ್ಟ ಪಳ್ಕೊಂದಿಷ್ಟ ಎದಕ್ಕೆ ಮಾಡೇನಿ ಅಂದ್ರೆ, ಅದೊಂಥರ ಅದು ಸಿಕ್ಕಾಗೂ ಒಂಥರ ಟೇಸ್ಟ್ ಬರ್ತೈತಿ. ಇದು ಸಿಕ್ಕಾಗೂ ಹಂಗೆ ಟೇಸ್ಟ್ ಬರ್ತೈತಿ. ಅದಕ್ಕೆ ನಾ ಈಗ ಹಸಿ ಮೆಣಸಿನ್ಕಾಯಿ, ಕರಿಬೇವು ಅವೆಲ್ಲ ಹಾಕೊಳಕ್ತಾನೆ ಒಗ್ಗರಣೆಗೆ. ಈರುಳ್ಳಿ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋರಿ, ಟೇಸ್ಟ್ ಬರ್ತೈತೆ ಅದಕ್ಕೆ ಚುನ್ಮರಿ ಸೂಸ್ಲ ಅಂದ್ರೆ. ಈಗ ಈರುಳ್ಳಿ ಶೇಂಗಾ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳಕ್ತಾನೆ. ಹಸಿ ಮೆಣಸಿನ್ಕಾಯಿನೂ ಹಾಕೊಂಡನಿ. ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡ್ರೆ ಟೇಸ್ಟ್ ಬರ್ತೈತಿ.
ಈಗ ನೋಡ್ರಿ ಇವೆಲ್ಲ ಹಾಕೊಂಡಿಂದ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳಾಗ್ತಾನೆ ನಾವು. ಇದೆಲ್ಲ ಹಿಂಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಅದ್ರೊಳಗೆ ಒಗ್ಗರಣೆ ಒಳಗೆ ಇದಾಗಬೇಕು, ನೋಡಿ ಫ್ರೈ ಆಗಬೇಕು. ಈಗ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಿಂಗೆ ಫ್ರೈ ಆಗ್ಯಾವ ನೋಡ್ರಿ. ಕರಿಬೇವು ಹಾಕೈತಿ. ಈಗ ಉಪ್ಪು ಹಾಕೊಳಾಗ್ತಾನೆ ರುಚಿಗೆ ತಕ್ಕಷ್ಟು. ಅಂದ್ರೆ 4 ಇದನ್ನು ಹಾಕೊಂಡೈತಲ್ರಿ ಮೆಜರ್ಮೆಂಟ್ ಪ್ರಕಾರ, ಅದ್ರ ಪ್ರಕಾರ ನೀವು ಉಪ್ಪು ಜಾಸ್ತಿ ಹಾಕೋಬೇಕಾಗತ್ತೆ. ಉಪ್ಪು ನೋಡ್ರಿ ಈಗ 4 ಸ್ಪೂನ್ ಹಾಕೊಂಡೆ ನಾನು. ನೀವೇನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ನಿಮಗೆ ಹೆಂಗೆ ಟೇಸ್ಟ್ ಐತೆ ಹಂಗೆ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ಈಗ ಒಗ್ಗರಣೆ ಎಲ್ಲ ರೆಡಿ ಆಗ್ತತಿ. ಅದಕ್ಕೆ ನಾನು ಏನು ಪಳ್ಕ ಮಾಡಿ ಇಟ್ಕೊಂಡೇನಲ್ರಿ ಶೇಂಗಾ ಸಿಪ್ಪೆ ತೆಗೆದ ಅವನು ಒಂದು ಸ್ವಲ್ಪ ಹಾಕೊಳಾಗ್ತಾನೆ. ಇದು ಹುರಿದ ಶೇಂಗಾ, ಅದು ಹಸಿ ಶೇಂಗಾ, ಎರಡನ್ನೂ ಹಾಕೊಳಾಗ್ತಾನೆ ನಾ, ಟೇಸ್ಟ್ ಬರ್ತದೆ ಅಂತ ಹೇಳಿ. ಈಗ ಒಗ್ಗರಣೆ ಮಾಡ್ಕೊಳಾಗ್ತೈತಿ. ಈಗ ಒಗ್ಗರಣೆ ಎಲ್ಲ ಪೂರ್ತಿಯಾಗಿ ಆಗೈತಿ. ಇದಕ್ಕೆ ನಾನು ತೊಯ್ಸಿಟ್ಕೊಂಡಿದ್ದೀವಲ್ರಿ ಚುನ್ಮರಿ, ಅದನ್ನು ಇದಕ್ಕೆ ಹಾಕೊಳಾಗ್ತಾನೆ. ಈಗ ಹಾಕಿ ಮಿಕ್ಸ್ ಮಾಡ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಒಗ್ಗರಣೆನೂ ಇದಕ್ಕೆ ಚಂದ ಮಿಕ್ಸ್ ಆಗ್ಬೇಕ್ರಿ. ಈಗ ತೊಯ್ಸಿಟ್ಟಿದ್ದಂಥ ಚುನ್ಮರಿನೂ ಇದಕ್ಕೆ ಹಾಕೊಂಡಾನೆ. ಇದನ್ನೆಲ್ಲ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳಾಗ್ತಾನೆ ನೋಡ್ರಿ. ಇದು ಒಗ್ಗರಣೆಗೆಲ್ಲ ಮಿಕ್ಸ್ ಆಗಾಗ್ತತಿ. ಹಿಂಗೆ ಎಲ್ಲ ಕಡೆನೂ ಇದನ್ನ ಕಲಿಸ್ಬೇಕು ಚೆನ್ನಾಗಿ. ಉಪ್ಪು ಖಾರ ಹುಳಿ ಎಲ್ಲ ಕುಡ್ಕೋಬೇಕು ಇದಕ್ಕೆ ನಾನು ಹುಳಿ ಅಂದ್ರೆ ಲಿಂಬೆ ರಸ ಹಾಕಾಗ್ತಾನೆ. ಲಿಂಬೆ ರಸ ಮಾಡಿಟ್ಕೊಂಡಾನೆ, ಅದನ್ನು ಹಾಕ್ತೀನಿ. ಹುಳಿ ಅಂದ್ರೆ ಖಾರ ಉಪ್ಪು ಏನೈತಿ ಎಲ್ಲ ಸರಿಯಾಗಿ ಹಾಕ್ರಿ, ಭಾಳ ಟೇಸ್ಟ್ ಬರ್ತೈತಿ. ಇದು ಅವಲಕ್ಕಿ ಉಪ್ಪಿಟ್ಟಿಗಿಂತನೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಟೇಸ್ಟ್ ಬರ್ತೈತಿ ಇದು ನೋಡಿ. ಈಗೆಲ್ಲ ಒಗ್ಗರಣೆ ಫುಲ್ ಮಿಕ್ಸ್ ಆಗೈತ್ರಿ. ಶೇಂಗಾನು ಜಾಸ್ತಿನ ಹಾಕಿದ್ರಂತ ಅವೆಲ್ಲ ಭಾಳ ಬೆಸ್ಟ್ ಆಗಿರ್ತೈತಿ ಇದು. ಈಗ ಎಲ್ಲನೂ ಪೂರ್ತಿಯಾಗಿ ಮಿಕ್ಸ್ ಆಯ್ತು. ಈಗ ಏನು ಮಾಡಾಕ್ತೇನೆ ನಾನು, ಸ್ವಲ್ಪ ಅದಕ್ಕೆ ಲಿಂಬೆ ರಸವನ್ನು ಹಾಕಿ ಎಲ್ಲ ಕಡೆನೂ ಮತ್ತೆ ಮಿಕ್ಸ್ ಮಾಡ್ತೀನಿ. ಲಿಂಬೆ ರಸ ಈಗ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಈಗ ಪೂರ್ತಿಯಾಗಿ ಈ ಕಡೆ ಎಲ್ಲನೂ ತಿರುಗಿಸೇನೆ. ಈಗ ಲಾಸ್ಟಲ್ಲೇ ನಾವು ಅದೇನು ಪುಟಾಣಿ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಲಾಸ್ಟಲ್ಲೇ ಇದಕ್ಕೆ ಹಾಕೋಬೇಕನ್ನು. ಪುಟಾಣಿ ಹಿಟ್ಟು ಹಾಕೋದ್ರಿಂದ ಸೂಸ್ಲ ಟೇಸ್ಟ್ ಬರ್ತದೆ ಮತ್ತು ಉದುರ ಆಗ್ತದೆ ಅದು ನೋಡಿ. ಈಗೆಲ್ಲ ಪುಟಾಣಿ ಹಿಟ್ಟು ಹಾಕಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡೇನದು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳಕ್ತೇನೆ ನಾನು. ಈಗ ಪೂರ್ತಿಯಾಗಿ ಚುನ್ಮರಿ ಸೂಸ್ಲ ರೆಡಿ ಆಗೈತ್ರಿ. ಈಗ ಇದನ್ನು ಸರ್ವ್ ಮಾಡಾಕ್ತೇನೆ ನಾನು. ಇದು 4 ಪ್ಲೇಟ್ ಅಂತೂ ಫುಲ್ ಮೀಲ್ಸ್ ಅಂತಾರಲ್ಲ ಆ ಟೈಪ್ 4 ಪ್ಲೇಟ್ ಫುಲ್ ಆಗುತ್ತೆ ರೀ ಇದು ಮೆಜರ್ಮೆಂಟ್ ಪ್ರಕಾರ. ಕಡಿಮೆ ಬೇಕಾದ್ರೆ ನೀವು ನೋಡ್ಕೊಂಡು ಮಾಡ್ಕೋಬೋದು. ಈಗ ನೋಡ್ರಿ ಸರ್ವ್ ಮಾಡಾಕ್ತೇನೆ ನಾನು. ಇದಕ್ಕೆಲ್ಲನೂ ಪರ್ಫೆಕ್ಟ್ ಆಗೈತಿ. ಅದಕ್ಕೆ ನೀವು ಈಗ ಚುರ್ಮುರಿ ಸೂಸ್ಲ ಇದು ಸಾಯಂಕಾಲ ಸ್ನ್ಯಾಕ್ಸಿಗೂ ತಿನ್ಬೋದು, ಬೆಳಗ್ಗೆ ಟಿಫಿನಿಗೆ ಮಾಡ್ಕೋಬೋದು. ಈಜಿ ಆಗಿರುವಂಥ ಒಂದು ಇದು ಟಿಫಿನ್ ಇದು, ಭಾಳ ಸರಳವಾಗಿ ಮಾಡ್ಕೋಬೋದು. ಈಗ ನಾನು ಇದನ್ನ ಸರ್ವ್ ಮಾಡಕತ್ತೇನೆ ನೋಡ್ರಿ. ಈ ಥರ ಎಲ್ಲ ಪ್ಲೇಟಿಗೆ ಹಾಕಿ ಈಗ ಪೂರ್ತಿಯಾಗಿ ರೆಡಿ ಆಗೈತೆ ಇದು ಚುರ್ಮರಿ ಸೂಸ್ಲ. ಆದಷ್ಟು ಚಲೋ ಚುನ್ಮರಿ ತೊಗೋಬೇಕ್ರಿ. ಡಬಲ್ ಫಿಲ್ಟರ್ ಇರ್ತಾವಲ್ರಿ ಅವನ್ನ ತೊಗೋಬೇಕು. ಈಗ ನೋಡ್ರಿ ಪೂರ್ತಿಯಾಗಿ ಚುನ್ಮರಿ ಸೂಸ್ಲ ರೆಡಿ ಆಗೈತಿ. ಬೆಸ್ಟಾಗಿರ್ತೈತೆ ರೀ ಇದು ಚುನ್ಮರಿ ಸೂಸ್ಲ, ಟೇಸ್ಟೂ ಹಂಗೆ ಆಗಿರ್ತೈತೆ ಇದು. ಈಗ ಪೂರ್ತಿಯಾಗಿ ರೆಡಿ ಆಗೈತೆ ನೋಡಿರಿ.
ಈಗ ನಾನು ಇದನ್ನ 4 ಪ್ಲೇಟ್ ಮೆಜರ್ಮೆಂಟ್ ಅನ್ನೋದನ್ನು ಹೆಂಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ 4 ಪ್ಲೇಟಿಗೆ ಹಾಕಿ ನಾನು ಪೂರ್ತಿಯಾಗಿ ತೋರ್ಸಾಕ್ತೇನೆ. ನಾನು ಇಷ್ಟು 4 ಪ್ಲೇಟ್ ಫುಲ್ ಆಗುತ್ತೆ ರೀ ಇದು ಮೆಜರ್ಮೆಂಟ್ ಪ್ರಕಾರ. ಅದಕ್ಕೆ ಇದನ್ನು ನಾವು